ಎಲ್ಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ತೇಜ ಬಿ ಗೌಡ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾವು ಇವತ್ತು ಮೈಸೂರಿಗೆ ಹೋಗ್ತಾ ಇದ್ವಿ. ಏನಿಲ್ಲ, ನನ್ನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಇವತ್ತಂತೂ ಬಸ್ಸಲ್ಲಿ ತುಂಬ ರಶ್ ಇತ್ತು. ನನಗನ್ನಿಸ್ತಿತ್ತು ನಾವು ಹೋಗ್ಬೇಕಾದ್ರೆ ಇಷ್ಟೊಂದು ಬಸ್ಸಲ್ಲಿ ರಶ್ ಇರ್ತಾರ ಅಥವಾ ಯಾವಾಗಲೂ ಇಷ್ಟೊಂದು ರಶ್ ಇರ್ತಾರ ಅಂತ. ನನಗೆ ಸೀಟ್ ಇರಲಿಲ್ಲ. ಯಾರೋ ಒಬ್ಬರು ಸೀಟ್ ಕೊಟ್ಟರು, ಅವ್ರು ನಿಂತ್ಕೊಂಡ್ರು. ಭರತ್ ಅವ್ರಿಗೆ ಸೀಟ್ ಇರಲಿಲ್ಲ, ಪಾಪ ಅವ್ರು ಹಂಗೆ ನಿಂತ್ಕೊಂಡಿದ್ರು. ಇನ್ನು ಫೈನಲಿ ಮೈಸೂರಿಗೆ ಬಂದ್ವಿ. ಭರತ್ ಅವರು ಪಾಪನ ಕರ್ಕೊಂಡು ಹೋಗ್ತಾ ಇದ್ರು, ನಾನು ಅವ್ರ ಜೊತೆ ಹೋಗ್ತಾ ಇದ್ವಿ. ಟೈಮ್ ಆಗೇ ಬಿಡ್ತು, ಊಟಕ್ಕೆ ಹೋಗಿರ್ತಾರೆ ಅಂದ್ಕೊಂಡ್ವಿ ಡಾಕ್ಟ್ರು. ಬರೋಷ್ಟರಲ್ಲಿ ಊಟಕ್ಕೆ ಹೋಗಿದ್ರು ಡಾಕ್ಟ್ರು. ಪಾಪು ಏನಿಲ್ಲ, ಬಿಸಿ ಟೀನ ನಾನು ಲೋಟಕ್ಕೆ ಹಾಕಿ ಶೆಲ್ಫ್ ಮೇಲೆ ಇಟ್ಟಿದ್ದೆ. ಇನ್ನೊಂದು ಲೋಟ ತೊಗೊಳಕ್ಕೆ ಅಂತ ಹಿಂದೆ ತಿರುಗಿದ್ದೆ. ಅವ್ರ ಅಪ್ಪನ ಹತ್ರ ಇದ್ದವನು ಬಂದು ಟೀನ ಮುಖಕ್ಕೆ ಎಳ್ಕೊಂಬಿಟ್ಟಿದ್ದ. ಫುಲ್ ಸುಟ್ಟೋಗ್ತಾಯಿತ್ತು ಟೀ. ನಾವು ಕೇರ್ ನಗರಕ್ಕೆ ಕರ್ಕೊಂಡು ಹೋಗಿದ್ವಿ. ಟೀ ಚೆಲ್ಕೊಂಡಿದ್ದ ಒಂದು 5 ನಿಮಿಷಕ್ಕೆ ಕರ್ಕೊಂಡು ಹೋದ್ವಿ ಆಸ್ಪತ್ರೆಗೆ. ಅಲ್ಲಿ ಬರೀ ಜೆಲ್ಲು ಮತ್ತು ಔಷಧಿಗಳನ್ನ ಕೊಟ್ಟಿದ್ರು, ಕ್ರೀಮ್ ಏನೂ ಕೊಟ್ಟಿರಲಿಲ್ಲ. ಸರಿ ಒಂದ್ಸಲ ಮೈಸೂರಿಗೆ ತೋರಿಸೋಣ ಅಂತ ಬಂದ್ವಿ. ಒಂದು ಹುಡುಗಿನ ರೇಗಿಸ್ತಾ ಇದ್ದ. ಹುಡುಗಿಗೆ ಏಯ್ ಅಂದ್ಕೊಂಡು ಮುತ್ತು ಕೊಟ್ಬಿಟ್ಟು ತುಂಬ ಕೀಟ್ಲೆ ಮಾಡ್ತಾಯಿದ್ದ. ಪಾಪ ಹುಡುಗಿ ತುಂಬ ಸೈಲೆಂಟಾಗಿತ್ತು. ನನ್ನ ಮಗಕ್ಕಿಂತ ಅವಳೇ ಸೀನಿಯರು, ಆದರೂ ಕೂಡ ಫುಲ್ ಸೈಲೆಂಟಾಗಿದ್ಲು. ಇವನು ರೋಪ್ ಆಗ್ತಾ ಇದ್ದ. ಬಾಯಿ ಬಿಟ್ಟು ಅವಳನ್ನ ರೇಗಿಸ್ಕೊಂಡು ಏಯ್ ಅಂತ. ಅವಳು ಬಾಯಿ ಬಿಟ್ಟು ಮಾತೇ ಆಡ್ತಿರ್ಲಿಲ್ಲ, ತುಂಬ ಸೈಲೆಂಟಾಗಿದ್ಲು. ಅಷ್ಟರಲ್ಲಿ ಡಾಕ್ಟ್ರು ಕೂಡ ಬಂದರು. ಬರ್ತಿದ್ದಂಗೆ ನಾವು ಬಂದ್ವಿ ಡಾಕ್ಟ್ರಿಗೆ ತೋರಿಸೋಣ ಅಂತ. ಚೀಟಿ ಎಲ್ಲ ಮಾಡಿಸ್ಕೊಂಡು ಸ್ಕಿನ್ ಡಾಕ್ಟ್ರಿಗೆ ತೋರಿಸೋಣ ಅಂದ್ಬಿಟ್ಟು ಇವತ್ತು ಮೈಸೂರಿಗೆ ಬಂದಿದ್ವಿ. ಅವರು ಏನಾಯಿತು ಅಂತ ಫಸ್ಟು ಕೇಳಿದ್ರು. ಬಿಸಿ ಟೀನ ಈ ಥರ ಇಟ್ಟಿದ್ವಿ, ಅದನ್ನ ಚೆಲ್ಕೊಂಬಿಟ್ಟಿದ್ದ ಮುಖಕ್ಕೆ ಅಂತ. ಹೌದಾ ಅಂದರು. ಫಸ್ಟ್ ಎಲ್ಲಾದರೂ ತೋರಿಸಿದ್ರಾ ಹಾಸ್ಪಿಟ್ಲಿಗೆ ಅಂತ ಕೇಳಿದ್ರು. ನಾವು ಕೇರ್ ನಗರಕ್ಕೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಔಷಧಿಯನ್ನು ಕೊಟ್ಟಿಲ್ಲ, ಬರೀ ಒಂದು ಜೆಲ್ ಕೊಟ್ಟಿದ್ರು ಮತ್ತು ಶಿರಪ್ಗಳನ್ನ ಕೊಟ್ಟಿದ್ರು ಅಂತ ಹೇಳಿದ್ವಿ. ನೀವು ಸ್ಕಿನ್ ಡಾಕ್ಟ್ರಿಗೆ ಸರ್ಜನ್ಗೊಂದ್ಸಲ ತೋರಿಸಿ, ನಾವು ಇದಕ್ಕೆ ಮೂವನ್ನ ಬರ್ಕೊಡ್ತೀವಿ ಔಷಧಿಗಳನ್ನ, ತೊಗೊಳ್ಳಿ ನಾಳೆ ತನಕ, ಇವಾಗ ಸರಿಯಿಲ್ಲ, ನಾಳೆ ಒಂದ್ಸಲ ವಿಸಿಟ್ ಮಾಡಿ ತೋರಿಸಿ ಅಂತ ಹೇಳಿದ್ರು. ಇವಾಗ ಸಂಜೆ ಆಗೈತೆ, ಹೊರಟ್ಬಿಟ್ಟಿರ್ತಾರೆ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾವು ಅವರನ್ನೇ ಕೇಳಿದ್ವಿ, ಏನಾದರೂ ಸ್ಕಿನ್ ಏನಾದರೂ ಇದೇ ಥರ ವೈಟಾಗಿ ಫೇಸಲ್ಲಿ ಇರುತ್ತಾ ಅಂತ. ಇಲ್ಲ, ಏನೂ ಪ್ರಾಬ್ಲಮ್ ಏನಿಲ್ಲ, ಎಲ್ಲ ಚರ್ಮ ಎಲ್ಲ ಎದ್ದೋಗ್ತಿದೆ, ತೊಂದರೆ ಏನಾಗಲ್ಲ ಅಂತ. ನಮಗೂ ಅದೇ ಭಯ ಇತ್ತು. ಇನ್ನು ಸರಿ ಅಂದ್ಬಿಟ್ಟು ಅವ್ರು ಬರ್ಕೊಟ್ಟಿದ್ದ ಮೆಡಿಷನ್ ತಗೊಳ್ಳೋಣ ಅಂತ ಬಂದ್ವಿ. ಕೋತಿಗಳು ಅಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ವು ಅಂದರೆ, ಅಲ್ಲಿ ನಾವು ಕೊಟ್ಟಂಥ ಹಣ್ಣುಗಳು ಎಲ್ಲ ತೊಗೊಂಡು ತಿಂತಾಯಿದ್ದು. ಸೌತೆಕಾಯಿ ಕೊಟ್ಟರು, ಸೌತೆಕಾಯಿ ಕೊಡ್ತಿದ್ದಂಗೆ ಇಸ್ಕೊಂಡು ಮೇಲ್ಗಡೆ ಹೋಗಿ ತಿಂತಾ ಕೂತಿದ್ದು. ಸರಿ ಆಯಿತು ಅಂದ್ಬಿಟ್ಟು ಅಕ್ಕನ ಮನೆಗೆ ಬಂದ್ವಿ. ಇವ್ರು ಬರ್ತಿರೋ ಬಲೂನ್ನ ತಗೊಂಡು ಸೈಕಲಲ್ಲಿ ಬರ್ತಾಯಿದ್ರು. ನನಗಂತೂ ನೋಡಿ ಖುಷಿ ಆಯಿತು. ಇವರು ಎಷ್ಟು ಮುಗ್ಧ ಮನಸ್ಸು ಅಂದರೆ, ಇವರು ಕೆಲಸ ದುಡಿಮೆ ಇಷ್ಟೊಂದು ಇದ್ದರೂ ಕೂಡ ಇವರಲ್ಲಿ ದಾನ ಮಾಡೋ ಮನಸ್ಸು ತುಂಬ ಇದೆ. ನಾನು ತೊಗೊಳಕ್ಕೇನು ಹೋಗಿರಲಿಲ್ಲ, ನನ್ನ ಪಾಡಿಗೆ ನಾನು ನಿಂತಿದ್ದೆ. ಪಾಪುನ ನೋಡಿ ಅವರೇ ಅಲ್ಲಿಂದ ಸೈಕಲ್ನ ನಿಲ್ಲಿಸಿ ಬಲೂನ್ನ ತೊಗೊಂಡು ನಮ್ಮ ಹತ್ರಕ್ಕೆ ತೊಗೊಬಂದು ಕೊಟ್ಟರು. ಸಖತ್ತು ಖುಷಿ ಆಯಿತು ನನಗೆ. ಆ ಮೂಮೆಂಟಲ್ಲಿ ಥ್ಯಾಂಕ್ಸು ಕೂಡ ಹೇಳಿರಲಿಲ್ಲ, ಮತ್ತೆ ಹುಡಿಕೊಳೋದೆ ಅವ್ರಿಗೆ. ನನ್ನ ಮಗ ಅಂತೂ ಬಲೂನ್ ನೋಡಿ ಸಿಕ್ಕಾಪಟ್ಟೆ ಖುಷಿಯಾದ, ಆಟ ಆಡ್ತಾ ಇದ್ದ. ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿದ್ವಿ. ಅವರು ಹಾಗೆ ಒಂದು ಮುಗ್ಧ ನಗುನಲ್ಲಿ ಸರಿ ಅಂತ ಹೇಳಿದ್ರು. ನನಗಂತೂ ಫುಲ್ ಖುಷಿ ಆಯಿತು. ಇವರು ಮುಗ್ಧ ಮನಸ್ಸಿನಂತ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಎಲ್ರಿಗೂ ಧನ್ಯವಾದಗಳು. ಯಾರೆಲ್ಲ ಈ ವಿಡಿಯೋನ ನೋಡ್ತೀರಾ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಎಲ್ರಿಗೂ ಧನ್ಯವಾದಗಳು.